ವಿನಮ್ರತೆಯಿಂದ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಸಮಟೈಮ್ಸ್ ಏನೋ ಒಳ್ಳೆ ಕೆಲಸ ಆಗಬೇಕಂದ್ರೆ ಕೆಲವೊಂದು ಅಡೆತಡೆಗಳಾಗುತ್ತೆ. ಸೊ ಆ ರೀತಿ ಏನೋ ಒಂದು ಆಗಿದೆ. ಬಟ್ ಒಂದು 5 minutesಲ್ಲಿ ಪ್ರಜ್ವಲ್ ಇರೋ ಸರ್ ಇಲ್ಲಿ ಇರ್ತಾರೆ. ಆ್ಯಂಡ್ ಮೊದಲಿಗೆ ಧೀರಾ ಸಾಮ್ರಾಟ್ ಇದು ನಮ್ಮ 2ನೇ ಪ್ರೆಸ್ ಮೀಟು. ಮೊದಲಿಗೆ ಸಾಂಗ್ ಪ್ರೆಸ್ ಮೀಟ್ ಮಾಡಿದ್ವಿ. ಇವತ್ತು ಟ್ರೇಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಸಾಕಷ್ಟು ದಿನಗಳಿಂದ ಇನ್ಫ್ಯಾಕ್ಟ್ ಐ ಥಿಂಕ್ ಕೊರೋನಾ ಮುಂಚೆ ನಾವು ಶುರು ಮಾಡಿದ್ದು ಸಿನಿಮಾನ. ಸೊ ಇವತ್ತೆಲ್ಲ ನನ್ನ ಸ್ನೇಹಿತರು ಅವತ್ತು ಮುಹೂರ್ತಕ್ಕೆ ಬಂದಿದ್ರು. ಇವತ್ತು ಅವರೆಲ್ಲ ಇವತ್ತು ನನ್ನ ಮುಂದೆ ಕಾಣಿಸ್ಕೊಂಡಿರೋ ತುಂಬ ಖುಷಿ ಆಗ್ತಿದೆ. ಸೊ ಟ್ರೇಲರ್ ಲಾಂಚ್ ಇವೆಂಟ್ ಇವತ್ತು ಎಲ್ಲ ನಾವು ಸೇರಿದ್ದೀವಿ. ತುಂಬ ಮಾತಾಡೋದಿದೆ, ಮಾತಾಡ್ತಾ ಹೋಗ್ತೀನಿ. ಮೊದಲಿಗೆ ವೇದಿಕೆ ಮೇಲೆ ಇರುವಂತಹ ಎಲ್ರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ. ರವೀಂದ್ರನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ರವಿ ಸರ್ ಸದಾ ಜೊತೆಯಾಗಿರ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ಕೌರವ ವೆಂಕಟೇಶ್ ಮಾಸ್ಟರ್ ಅಂತೂ ಒಂಥರ ನೋಡಿ ನಗುಲೆ ಗೊತ್ತಾಗ್ತಿದೆ ಎಷ್ಟು ಪ್ರೀತಿ ಅಂತ ಅವ್ರು ನನ್ನ ಮೇಲೆ. ಥ್ಯಾಂಕ್ ಯು ಮಾಸ್ಟರ್ ಬಂದಿದ್ದಕ್ಕೆ. ಗೆಳೆಯ ಬ್ಯುಸಿ ಸ್ಕೆಡ್ಯೂಲ್ ಇತ್ತು, ಸಿನಿಮಾದ ಲೊಕೇಶನ್ ಇತ್ತು, ನಿಮಗೆ ಲೊಕೇಶನ್ ಅಂಟಿತ್ತು, ಬರಲೇಬೇಕು ಅಂತ ಹೇಳಿದೆ. ನಿಮ್ಮ ಪ್ರೀತಿಗೆ ಐ ಥಿಂಕ್ ತಲೆ ಬಾಗ್ಬೇಕು ಅಷ್ಟೇ ಗೊತ್ತಿರೋದು ಗೆಳೆಯ. ಧೀರಾ ಸಾಮ್ರಾಟಲ್ಲಿ ಏನು ಚಂದ ಕಾಣಿಸ್ತಾಳೆ ಹಾಡು, ನಾವೇನೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿ ಇನ್ನೂ ಹೋಗ್ತಿದೆಯೋ ಅದರ ಒಂದು ಸೃಷ್ಟಿಕರ್ತ ಅವರು. ಸೊ ಗೆಳೆಯ ಥ್ಯಾಂಕ್ ಯು ಸೋ ಮಚ್ ಒಂದು ಅದ್ಭುತವಾದ ಹಾಡನ್ನು ನಮಗೆ ಕೊಟ್ಟಿದ್ದಕ್ಕೆ. ಜೊತೆಗೆ ಫ್ರೆಂಡ್ಶಿಪ್ ಸಾಂಗ್ ಅಂಶವ್ರು ಎಲ್ಲರೂ ನೋಡಿರ್ತೀರ, ಗೆಳೆಯ ಗೆಳೆಯ ನೀ ನನ್ನ ಗೆಳೆಯ ಅಂತ. ಸೊ ಅದೇನೋ ಗೆಳೆಯ ಕನೆಕ್ಟಿವಿಟಿ ನನಗೂ ಅವ್ರಿಗೂ ಅದೇ ಥರ ಇದೆ. ಸೊ ಆ ಸಾಂಗ್ ಕೂಡ ಅವರೇ ಬರ್ಕೊಟ್ಟಿದ್ದು ನಮಗೆ. ಸೊ ಗೆಳೆಯ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಿ, ಮೇ ಬಿ ಆಮೇಲೆ ಮಾತಾಡೋಕೆ ಹೋಗಲ್ಲ. ಎನಿವೇ ನಮ್ಮ ರೈಟ್ರ್ ಇದ್ದಾರೆ ಸಾಯಿರಾಮ್ ಅಂತ, ವೆರಿ ಆಸ್ ಎ ಬ್ರದರ್ಹುಡ್ ಅವ್ರು ನನಗೆ, ನಮ್ಮ ಚಿತ್ರದ ಸಂಭಾಷಣೆಕಾರರು. ಜೊತೆಗೆ ತುಂಬ ನೀಟಾಗಿ ನನ್ನ ಜೊತೆಗೆ ಟ್ರಾವೆಲ್ ಮಾಡಿದ್ದಾರೆ. ಸೊ ಅವರು ಕೂಡ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ, ಅವರು ಕೂಡ ಒಳ್ಳೇದಾಗಲಿ. ಆ್ಯಂಡ್ ನಮ್ಮ ರೈಟರ್ ಅವರು ನಮ್ಮ ಇಂಚರ ಚಿತ್ರದಲ್ಲಿ ಒಳ್ಳೆ ಪಾತ್ರ ಕೂಡ ಮಾಡಿದ್ದಾರೆ. ಆ್ಯಂಡ್ ರಾಕೇಶ್ ಬಿರಾದರ್ ಚಿತ್ರದ ಮೇನ್ ಲೀಡ್. ಸಂಕಲ್ಪ್ ಮಿಸ್ಸಿಂಗ, ಸಂಕಲ್ಪ್ ಆ್ಯಂಡ್ ಐ ಥಿಂಕ್ ಇನ್ಯಾರಿದ್ದಾರೆ, ಹರೀಶ್ ಮಿಸ್ಸಿಂಗ್ ಅನ್ಸುತ್ತೆ. ಓಕೆ ಬಂದಿದ್ದಾರಾ? ಓಕೆ. ಆ್ಯಂಡ್ ನಮ್ಮ ಯತಿರಾಜ್ ಸರ್ ಆಗಲೇ ಹೇಳಿದ್ರು, ಅವ್ರ ಬಗ್ಗೆ ಜಾಸ್ತಿ ಸ್ವಲ್ಪ ಚೆನ್ನಾಗಿ ಹೇಳ್ಬಿಡ್ತೇನೆ ಆಮೇಲೆ. ಸೊ ಯತಿರಾಜ್ ಸರ್ ಕೂಡ ಒಳ್ಳೆ ಪಾತ್ರ ಮಾಡಿದ್ದಾರೆ ನಮ್ಮ ಚಿತ್ರದಲ್ಲಿ. ನಾಗೇಂದ್ರ ಅಡ್ರಸ್ ಸರ್ಗೆ ಇನ್ಫ್ಯಾಕ್ಟ್ ತುಂಬ ದಿನ ಯಾವಾಗಲೂ ಕೇಳ್ತಾನೆ ಇರ್ತಿದ್ರು ಓದಲ್ಲಿ ಬಂದಲ್ಲಿ, ಡೈರೆಕ್ಟರ್ ಯಾವಾಗ ಸಿನಿಮಾ ಏನಾಗ್ತಿದೆ ಅಂತ. ಸೊ ಐ ಥಿಂಕ್ ದಟ್ಸ್ ಅ ರೈಟ್ ಮೊಮೆಂಟ್ ಇವಾಗ. ನಾಗೇಂದ್ರ ಪ್ರಸಾದ್ ಸರ್ ನಾಗೇಂದ್ರ ಅಡ್ರಸ್ ಸರ್ ನಮ್ಮ ಜೊತೆಗಿದ್ದಾರೆ. ವೆಲ್ಕಮ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಇನ್ನೇನು ಸದ್ಯಕ್ಕೆ ನಾವೀಗ ಟ್ರೇಲರ್ ಲಾಂಚ್ ಮಾಡ್ತೀವಿ. ಮಾಡೋಕ್ಕೂ ಮುಂಚೆ ನಮ್ಮ ಪಕ್ಕದಲ್ಲಿ ಫೀಮೇಲ್ ಲೀಡ್ ಇದ್ದಾರೆ, ಅವ್ರ ಬಗ್ಗೆ ಹೇಳಿಲ್ಲ ಅಂತಂದ್ರೆ ಆಮೇಲೆ ಕಷ್ಟ ಆಗುತ್ತೆ. ಸೊ ಅದ್ವಿತಿ ಶೆಟ್ಟಿ ಅವರು ಕೂಡ ನಮ್ಮ ಒಂದು ಚಿತ್ರದಲ್ಲಿ ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ಪಾತ್ರ ಎಷ್ಟು ನೀಟಾಗಿ ಅದನ್ನು ಡಿಸೈನ್ ಮಾಡಬೇಕು ಅಷ್ಟು ಮುದ್ದಾಗಿ ಅಷ್ಟೇ ಡಿಸೈನ್ ಮಾಡಿ ಏನು ಇಂಪಾರ್ಟೆನ್ಸ್ ಕೊಡಬೇಕೋ ಕೊಟ್ಟಿದ್ದೀವಿ. ಸೊ ಸಾಂಗ್ ಎಲ್ಲ ನೀವೆಲ್ಲ ಮೆಚ್ಚಿದ್ದೀರಾ. ಒಂದೇ ರಿಕ್ವೆಸ್ಟು, ಸಿನಿಮಾ ಇದೆ 16ನೇ ತಾರೀಕು, ಅಂದರೆ ಬರೋ 16ನೇ ತಾರೀಕು ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿ ನಮ್ಮ ಚಿತ್ರತಂಡದ ಮೇಲೆ ಇರಲಿ. ಓಕೆ, ಧೀರಾ ಸಾಮ್ರಾಟ್ ಇನ್ಫ್ಯಾಕ್ಟ್ ಇದು ಡೆಡ್ ವೋಂಟ್ ಡೈ ಅಂತ ಹೇಳಿ ಒಂದು ಕ್ಯಾಪ್ಷನ್ ಇದೆ. ಅಂದರೆ ದ ಟೇಲ್ ಆಫ್ ನಂದಗುಡಿ ಅಂತ. ಇನ್ಫ್ಯಾಕ್ಟ್ ಟೇಲ್ ಆಫ್ ನಂದಗುಡಿ ಅಂತಂದ್ರೆ ಒಂದು ವಿಚಾರನ ಇಟ್ಕೊಂಡು ಈ ಶೋಷಿತರ ಪರವಾಗಿ, ಅಂದ್ರೆ ಒಂದು ಯಾವುದೋ ಒಂದು ವಿಚಾರಕ್ಕೆ ಒಬ್ಬ ವ್ಯಕ್ತಿ ಸಿಗಾಕೊಂಡಾಗ ಯಾವೆಲ್ಲ ರೀತಿಯ ಒಂದು ಸಂಕಷ್ಟನ ಎದುರಿಸ್ತಾನೆ, ಮತ್ತೆ ಒಂದು ಟ್ರಯಾಂಗಲ್ ವೇಯಲ್ಲಿ ಒಂದು ಕಥೆನ ಹೇಳಕ್ ಹೊರಟಿದ್ದೀವಿ. ಟ್ರೇಲರ್ ನೋಡಿದಾಗ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ ಯಾವ ಜಾನರಲ್ಲಿ ಹೋಗ್ತಿದೆ ಅಂತ. ಬಟ್ ಇದು ಥ್ರಿಲ್ಲರ್ ಸಬ್ಜೆಕ್ಟ್ ಟೋಟಲಿ. ಆಲ್ಮೋಸ್ಟ್ ಒಂದು 45 days ಶೂಟ್ ಮಾಡಿದ್ದೀವಿ. ಹಿರಿಯ ಕಲಾವಿದರು ದೊಡ್ಡ ಇದೆ ನಮ್ಮ ಚಿತ್ರದಲ್ಲಿ. ಶೋಭರಾಜ್ ಸರ್ ಆ್ಯಕ್ಟ್ ಮಾಡಿದ್ದಾರೆ, ಮನಮೋಹನ್ ರಾಯ್ ಸರ್ ಆ್ಯಕ್ಟ್ ಮಾಡಿದ್ದಾರೆ, ರಮೇಶ್ ಭಟ್ ಸರ್ ಇದ್ದಾರೆ, ಆ್ಯಂಡ್ ಮಂಡ್ಯ ಚಂದ್ರು ಸರ್, ಬಾಲರಾಜ್ ವಾಡಿ ಸರ್ ಅವರು ಇದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ಬರೋಕ್ಕಾಗಲಿಲ್ಲ ಅವ್ರಿಗೆ. ಜ್ಯೋತಿ ಮುರೂರ್ ಮೇಡಮ್ ಇದ್ದಾರೆ. ಸೊ ಆ ಥರ ಹಿರಿಯ ಕಲಾವಿದರ ಒಂದು ದೊಡ್ಡ ಬಳಗನೇ ಇದೆ. ಆ ಒಂದು ಸ್ಟ್ರೆಂತೆ ಧೀರಾ ಸಾಮ್ರಾಟ್. ಜೊತೆಗೆ ನಮ್ಮ ಚಿತ್ರದ ನಿರ್ಮಾಪಕರು ಹೇಳಲೇಬೇಕು, ತನ್ವಿ ಪ್ರೊಡಕ್ಷನ್ ಹೌಸ್ ಇಂದ ಸಿನಿಮಾನ ನಾವು ನಿರ್ಮಾಣ ಮಾಡ್ತಿರೋದು. ನಿರ್ಮಾಪಕರಾದಂತಹ ಗುರು ಬಂಡಿಯವರು ಚಿತ್ರಕ್ಕೆ ಬಂಡವಾಳನ ಹೂಡಿದ್ದಾರೆ. ಸೊ ನಮ್ಮ ಜರ್ನಿ ಯಾವ ಥರ ಅಂತಂದ್ರೆ ಸಾಕಷ್ಟು ಏರುಪೇರುಗಳು ಇದ್ದೇ ಇರುತ್ತೆ, ಅಡೆತಡೆಗಳು ಇದ್ದೇ ಇರುತ್ತೆ. ಬಟ್ ಅದನ್ನೆಲ್ಲ ಮೆಟ್ಟು ನಿಂತು ಒಂದು ಸಿನಿಮಾ ಅಂತ ಮಾಡಬೇಕು ಅನ್ನೋದಾಗ ಐ ಥಿಂಕ್ ಆ ಡೆಡಿಕೇಶನ್, ಆ ವಿಷನ್ ಇದ್ರೆ ಮಾತ್ರ ಸಾಧ್ಯ ಅನ್ಸುತ್ತೆ. ಸೊ ಎಲ್ಲರಲ್ಲೂ ಅದು ಇದ್ದೇ ಇರುತ್ತೆ. ಬಟ್ ಬಿಟ್ಕೊಡದೆ ಏನೇ ಒಂದು ಆಬ್ಸ್ಟಿಕಲ್ಸ್ ಇದ್ರೂ ಕೂಡ ಅದನ್ನ ದಾಟಿ ಬರುವಂಥದ್ದೇ ಒಂದು ಟೀಮ್ನ ಒಂದು ವಿಷನ್ ಆಗಿರುತ್ತೆ. ಸೊ ಮಾತುಗಳು ಆಡೋದು ತುಂಬಾನೇ ಇದೆ, ಮಾತಾಡ್ತೀನಿ. ಬಟ್ ನಿಮ್ಮೆಲ್ರಿಗೂ ಕಾಯಿಸ್ಬಿಡ್ನಲ್ಲ ಅಂತೇಳಿ ಮತ್ತೊಮ್ಮೆ ಕ್ಷಮೆ ಕೇಳಿ ಇದನ್ನು ಸದ್ಯಕ್ಕೆ ನಾನು ಮಾತಾಡಿದ್ದೀನಿ.
ನಮ್ಮ ಹೀರೋಗೂ ಹಾಗೇನೆ ಅದ್ವಿತಿ ಅವ್ರಿಗೆ ನಾನು ಸರ್ 4 ಜನ ಗೆಳೆಯರು ಇರ್ತಿಲ್ಲ, ಏನು ಅವ್ರೇನು ನೋಡ್ದೇನೆ ಸರ್ 4 ಜನ ಗೆಳೆಯರು ಹೇಗೆ ಅಂತಂದ್ರೆ ಎಲ್ಲ ಒಂದು ಕಾಲೇಜ್ ಆಗ್ತಾನೆ ಮುಗಿಸಿ ಸರ್, ಒಂದು ಅವರ ಒಂದು ಪ್ರೊಫೆಷನಲ್ ಲೈಫಿಗೆ ಅವ್ರು ಹೋಗೋಕ್ಕೂ ಮುಂಚೆ, ಅಂದರೆ ಸೆಟ್ಲ್ ಆಗೋಕ್ಕೂ ಮುಂಚೆ ಎಲ್ಲ ಒಟ್ಟಾಗಿ ಒಂದು ಕಡೆ ಸೇರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಅಂದರೆ ಲೈಫ್ನ ನಮ್ಮ ಕಮಿಟ್ಮೆಂಟ್ಸಿಗೆ ನಾವು ಫಿಕ್ಸ್ ಆಗೋಕ್ಕೂ ಮುಂಚೆ ಲೈಫ್ನ ಎಂಜಾಯ್ ಮಾಡಬೇಕು ಅನ್ನೋ ಥರ ಒಂದು ಕಡೆ ಸೇರ್ತಾರೆ. ಫನ್ ಫೀಲ್ಡಾಗಿ ಹೋಗ್ತಾ ಇರುತ್ತೆ ಜರ್ನಿ. ಆ ಫನ್ ಫೀಲ್ಡಿಂದ ಸರ್ ಆ್ಯಕ್ಚುಲಿ ಒಂದಷ್ಟು ಸೀರೀಸ್ ಆಫ್ ಅಡೆತಡೆಗಳು, ಸಮಸ್ಯೆಗಳು ಎದುರಾಗ್ತವೆ, ಫ್ಯಾಮಿಲಿಗೆ ಅದು ತಿರ್ಕೊಳ್ಳುತ್ತೆ, ಒಂದಷ್ಟು ವಿಚಾರಗಳ ನಡುವೆ ಟ್ರಾವೆಲ್ ಆಗ್ತಾ ಹೋಗುತ್ತೆ ಸಿನಿಮಾ. ಫನ್ನಿಂದ ಶುರು ಆಗೋದು ಕಂಪ್ಲೀಟ್ಲಿ ಪ್ಯಾಕ್ಟ್ ಆಗಿ ಹೋಗ್ತಾ ಹೋಗುತ್ತೆ. ಆ್ಯಂಡ್ ಮುಖ್ಯವಾಗಿ ಎಲ್ರಿಗೂ ಒಂದು ಕುತೂಹಲ ಏನಂತಂದ್ರೆ ಧೀರ ಸಾಮ್ರಾಟ್ ಯಾರು ಅಂತ. ಸೊ ಇಲ್ಲಿ ಓದಲು ಬಂದಲು ಪ್ರಶ್ನೆ, ಆ 4 ಜನನ 5 ಜನನ ಯಾರು ಧೀರ ಸಾಮ್ರಾಟ್ ಅಂತ. ಧೀರ ಸಾಮ್ರಾಟ್ ಯಾರು ಅನ್ನೋದು ಚಿತ್ರದ ಒಂದು 20 ನಿಮಿಷದ ಆ ಟೈಮಲ್ಲಿ ಮಾತ್ರ ಗೊತ್ತಾಗೋದು. ಸೊ ಅಲ್ಲಿ ತನಕ ಆ ಸಸ್ಪೆನ್ಸ್ನ ಹಾಗೆ ಕ್ಯಾರಿ ಮಾಡಿದ್ದೀವಿ. ಸೊ ಧೀರ ಸಾಮ್ರಾಟ್ ಏನು, ಆ ಚಿತ್ರ ಏನು, ಕಂಟೆಂಟ್ ಏನು, ಸೊ ಏನಕ್ಕೆ ಇಷ್ಟೆಲ್ಲ ಆಗಿದೆ ಅನ್ನೋ ವಿಚಾರನೇ ನಮಗೆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಗೊತ್ತಾಗುವಂಥ ವಿಚಾರ ಸರ್. ಹೌದು, ಯು ಎ ಬಂದು ಇನ್ಫ್ಯಾಕ್ಟ್ ಒಂದೆರಡು ಮ್ಯೂಟ್ ಹೇಳಿದ್ರು ಸರ್. ಅಂದರೆ ಒಂದಷ್ಟು ಫನಿ ಡೈಲಾಗ್ಸ್ ಇತ್ತು, ಅದನ್ನು ಮ್ಯೂಟ್ ಕೇಳಿದ್ರು. ಸೊ ಅದನ್ನು ಅಂದರೆ ಅದು ಜೋವಿಲ್ ಆಗಿದ್ದಿತ್ತು ಸರ್, ವರ್ಡ್ಸ್ 2 ವರ್ಡ್ ಅದಷ್ಟೇ, ಫ್ರೆಂಡ್ಶಿಪ್ಪಲ್ಲಿ ಸಾಮಾನ್ಯವಾಗಿ ತಮಾಷೆ ಮಾತಾಡುವಂಥ ವಿಚಾರ. ಸೊ ಅದನ್ನು ಮ್ಯೂಟ್ ಕೇಳಿದ್ರು. ಇನ್ಫ್ಯಾಕ್ಟ್ ಅದು ಬೇರೆ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಅದು ಮ್ಯೂಟು ಇಲ್ಲದೇನೂ ಮಾಡಿದ್ದಾರೆ. ಬಟ್ ಇರಲಿ ಸರ್, ಅವರು ಹೇಳ್ತಾರೆ ಅಂತಂದಾಗ ನಾವು ತಲೆ ಬಗ್ಬೇಕಾಗತ್ತೆ. ಸೊ ಅದು 2 ಮ್ಯೂಟ್ ಶಾಟ್ ಇದೆ ಅಂತ ಹೇಳಿ ಅದಕ್ಕೆ ಯು ಎ ಕೊಟ್ಟರು. ಅದು ಬಿಟ್ಟು ಬೇರೆ ಕಂಪ್ಲೀಟಾಗಿ ಫ್ಯಾಮಿಲಿ ಕೂತ್ಕೊಂಡು ಎಂಜಾಯ್ ಮಾಡುವಂತಹ ಒಂದು ಸಿನಿಮಾ ಸರ್. ಇದು ನನ್ನ ಫಸ್ಟ್ ಡೆಬ್ಯೂ ಫಿಲಮ್ ಸರ್. ಈ ಮುಂಚೆ ನಾನು ಉದಯ ಮ್ಯೂಸಿಕಲ್ಲಿ ಆ್ಯಂಕರ್ ಆಗಿ ಸುಮಾರು 2006 ನಾನು ಮೀಡಿಯಾದಲ್ಲಿ ಶುರು ಮಾಡಿದ್ದು ಸರ್ ನನ್ನ ಜರ್ನಿ. ಅಪ್ ಟು 17-18 ತನಕ ನಾನು ಆನ್ ಸ್ಕ್ರೀನು, ಆಫ್ ಸ್ಕ್ರೀನು, ಸಿನಿಮಾ ಪ್ರಮೋಷನ್ಸು, ಸೊ ಇವೆಲ್ಲನೂ ಮಾಡಿಕೊಂಡು. ಆ್ಯಂಡ್ ಇದು ಫಸ್ಟ್ ನಿರ್ದೇಶನ. ಚೇತನ್ ಕುಮಾರ್ ಗೆಳೆಯ ಅಂತೂ ತುಂಬ ಆ ವಿಚಾರದಲ್ಲಿ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅದೇ ಒಂದು 70 to 80 ಸೆಂಟರ್ಸ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಸೊ ಈಗ ಏನೇನು ಒಂದು ವೀಕಲ್ಲಿ ಗೊತ್ತಾಗುತ್ತೆ. ಇವತ್ತಿಂದ ಇನ್ಫ್ಯಾಕ್ಟ್ ಸಿನಿಮಾದ ಪ್ರಚಾರ ಶುರು ಮಾಡ್ತಾ ಇದ್ದೀವಿ ಸರ್. ಓಕೆ, ಪ್ರಜ್ವಲ್ ದೇವರಾಜ್ ಸರ್ ಬಂದಿದ್ದಾರೆ. ಸೊ ಸ್ಟಾರ್ಟ್ ಮಾಡಿಬಿಡೋಣ. ಮತ್ತೊಮ್ಮೆ ದಯವಿಟ್ಟು ಯಾರೆಲ್ಲ ಬೇಜಾರಾಗಿ ಕಾಯ್ತಿದ್ರು, ಕ್ಷಮೆ ಇರಲಿ ನಮ್ಮೆಲ್ಲರ ಪರವಾಗಿ. ಸಣ್ಣವರು ಮಕ್ಕಳು ಗೊತ್ತಾಗುತ್ತೆ, ನಿರ್ಮಾಪಕರಾಗಿದ್ದಾರೆ, ಬಹಳ ಸಂತೋಷ ಆಗುತ್ತೆ. ತುಂಬಾ ಕ್ಯೂರಿಯಾಸಿಟಿ ಇದೆ. ಟ್ರೇಲರ್ ನೋಡ್ತಿದ್ರೆ ಪಾತ್ರಗಳು ಸಾಕಷ್ಟಿವೆ. ಸೊ ಕಥೆಯಲ್ಲಿ ಸಾಕಷ್ಟು ಟ್ಯಾಂಜೆನ್ಸ್ ದೊಡ್ಡದಾಗಿದೆ. ಗುರು ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಬೆಸ್ಟ್ ಆಫ್ ಲಕ್. ಟ್ರೈಲರ್ ಲಾಂಚ್ ಮಾಡಿ ಕೊಟ್ಟಂಥ ನಮ್ಮ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ಸರ್ ನನಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೂ ನಮ್ಮ ತಂಡ, ಸಿನಿಮಾ ತಂಡ, ಇಡೀ ತಂಡ ಸುಮಾರು ನಮ್ಗೊಂದು 2 ವರ್ಷಗಳ ಕಾಲ ನಮ್ಮ ಜೊತೆಗಿದ್ದು, ಒಬ್ಬರಂತಲ್ಲಿ ಇಡೀ ಸಿನಿಮಾ ತಂಡ ನಮ್ಮ ಚೇತನ್ ಸರ್ ಆಗಿರೋದು ಎಸ್ಪೆಷಲಿ ಎಲ್ಲರೂ ಜೊತೆಗಿದ್ದು, ರವೀಂದ್ರನಾಥ್ ಸರ್ ಆಗಿರ್ಬೋದು, ಗೌರವ್ ಸರ್ ಆಗಿರ್ಬೋದು, ನಾಗೇಂದ್ರ ಸರ್ ಆಗಿರ್ಬೋದು, ಸುಮಾರು ಜನ, ಯತಿರಾಜ್ ಸರ್ ಆಗಿರ್ಬೋದು, ಡೈಲಾಗ್ ಬರ್ತಿರ್ತಕ್ಕಂಥ ಸಾಯಿರಾಮ್ ಸರ್ ಆಗಿರ್ಬೋದು, ಅದ್ವಿತಿ ಮೇಡಮ್ ಆಗಿರ್ಬೋದು, ಇಂಚಿರಾ ಮೇಡಮ್ ಆಗಿರ್ಬೋದು, ಸುಮಾರು ಜನ, ಸಂಕಲ್ಪು, ಹರೀಶ್ ಸರ್ಸು, ಸುಮಾರು ಜನ ನಮ್ಮ ಒಂದು ಚಿತ್ರತಂಡದಲ್ಲಿದ್ದಾರೆ. ಅವರೆಲ್ಲರ ಸಪೋರ್ಟಿಂದ ಈ ಸಿನಿಮಾ 16ಕ್ಕೆ ರಿಲೀಸ್ ಆಗ್ತಿದೆ. ಮೇನ್ಲಿ ಏನಂದರೆ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ನಮಗೆ. ಹೊಸಬರು ಸಿನಿಮಾ ಮಾಡಿದ್ದೀವಿ. ಒಂದು ಜನರು ಕನೆಕ್ಟ್ ಮಾಡಬೇಕಾಗಿತ್ತು ಅಂತಂದರೆ ಮೇನ್ಲಿ ನೀವು ಪತ್ರಿಕಾ ಮತ್ತು ಮೀಡಿಯಾದವರು ತುಂಬ ಇಂಪಾರ್ಟೆಂಟು. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಮುಂಚೆಯಿಂದನೂ ಕೊಡ್ತಾ ಬಂದಿದ್ದೀರ. ಸೊ ಇನ್ನು ಮುಂದೆನೂ ಕೊಡಬೇಕಂತೇಳಿ ಕೇಳ್ತೀನಿ. ಅದಾದಮೇಲೆ ನಮ್ಮ ಡೈರೆಕ್ಟರ್ ಸರು, ಅವರು ಕೆಲಸ, ಈಗ ನಮ್ಮ ಕೆಲಸದ ಬಗ್ಗೆ ನಾವು ಹೇಳ್ಕೊಳ್ಳೋಕ್ಕಿಂತ 16ನೇ ತಾರೀಕು ಬಂದಾದಮೇಲೆ ಸಿನಿಮಾ ನೋಡಿ ನೀವು ರೀಚ್ ಮಾಡಿ ಸಿನಿಮಾ ಜನ ನೋಡಿ ಮಾತಾಡಬೇಕು ಅನ್ನೋದೇ ನನ್ನೊಂದು ಇಷ್ಟ. ಸೊ ನಮ್ಮ ಸಿನಿಮಾ ಹಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ, ಎಲ್ಲರೂ ಕಷ್ಟಪಟ್ಟೇ ಮಾಡಿರ್ತಾರೆ. ಬಟ್ ನಮ್ಮ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಒಂದು ಫ್ಯಾಷನೇಟಾಗಿ. ಸೊ 16ನೇ ತಾರೀಕು 100% ನಿಮ್ಮೆಲ್ಲರೂ ಸಪೋರ್ಟಿಂದ ಜನರು ರೀಚ್ ಆಗುತ್ತಾ, ತುಂಬ ಒಳ್ಳೆಯ ಸಿನಿಮಾ ಕಂಟೆಂಟ್ ಹೊರಗೆ ಬರುತ್ತೆ ಅನ್ನೋದೇ ನನಗೊಂದು ಉದ್ದೇಶ. ಕಂಟೆಂಟ್ನ ನಂಬಿ ಒಂದು ಸಿನಿಮಾ ಮಾಡಿದ್ದೀವಿ. ಇದರಲ್ಲಿ ಹೀರೋ ಹೀರೋಯಿನ್ ಅನ್ನೋಕ್ಕಿಂತ ಕಂಟೆಂಟ್ನ ನಂಬಿ ತುಂಬ ಕಂಟೆಂಟ್ ನಮ್ಮ ಮೇಲೆ ಸಿನಿಮಾ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ತಂಡ ಜೊತೆ ನಂದು ಒಂದು ಅದ್ಭುತವಾದಂಥ ಜರ್ನಿ ಇದೆ. ಇಲ್ಲಿ ಮೊದಲಿಗೆ ನಿರ್ಮಾಪಕರು ಗುರು ಸರ್ ಅವರ ಒಂದು ಸಿನಿಮಾ ಪ್ರೀತಿ ಬಹಳ ದೊಡ್ಡದು, ಸಿಕ್ಕಾಬಿಟ್ಟೆ ಪ್ಯಾಷನೇಟ್ ನಿರ್ಮಾಪಕರು ಅಂತ ಅನ್ಬೋದು. ಯಾಕಂದರೆ ಸಿನಿಮಾನ ಮಾಡಬೇಕಾದ್ರೆ ಸಿನಿಮಾನ ಪ್ರೀತಿಸೋದು ಭಾಳ ಮುಖ್ಯ ಆಗುತ್ತೆ. ಹೊಸ ಪ್ರತಿಭೆಗಳನ್ನ ನಂಬ್ಕೊಂಡು ಸಿನಿಮಾ ನಿರ್ಮಾಣ ಮಾಡೋಂಥದ್ದು, ಅದಕ್ಕೆ ಒಂದು ಬೇರೆನೇ ಒಂದು ಗುಂಡಿಗೆ ಬೇಕು ಯಾವಾಗಲೂ ಕೂಡ. ಆ ಥರದ ಸಿನಿಮಾ ಪ್ರೀತಿಸೋ ಅಂಥ ವ್ಯಕ್ತಿ. ಆ್ಯಂಡ್ ಸಿನಿಮಾ ನಿರ್ದೇಶಕರು ಪವನ್ ಅವರು
ಭಾಳಷ್ಟು ಜನ ಕನಸು ಕಾಣ್ತಾರೆ, ಆದರೆ ಅದನ್ನು ಅಚೀವ್ ಮಾಡೋ ಅಂಥದ್ದು ಫುಲ್ಫಿಲ್ ಮಾಡೋ ಅಂಥವ್ರು ಭಾಳ ಕಮ್ಮಿ ಜನ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ಅವರೊಬ್ಬರು ಹ್ಯಾಂಕರ್ ಆಗಿ ಅವರ ಒಂದು ವೃತ್ತಿ ಜೀವನವನ್ನು ಜರ್ನಿ ಶುರು ಮಾಡಿ ಅಲ್ಲಿಂದ ನಿರ್ದೇಶನ ಮಾಡಿ ಇವತ್ತು ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ಅದು ಸರ್ಪ್ರೈಸ್ ನನಗೆ, ನಾನು ಗೊತ್ತೇ ಇರಲಿಲ್ಲ. ಆ್ಯಂಡ್ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಒಂದು ಹೊಸ ತಂಡನ ಕಟ್ಕೊಂಡು ಒಂದು ಕತೆ ಮಾಡಿ ಒಬ್ಬರು ನಿರ್ಮಾಪಕರಿಗೆ ಒಪ್ಪಿಸಿ ಅದನ್ನು ತೆರೆ ಮೇಲೆ ತಗೊಬರೋಂಥದ್ದೇ ಒಂದು ದೊಡ್ಡ ಅಚೀವ್ಮೆಂಟು. ಆ ನಿಟ್ಟಿನಲ್ಲಿ ನಿಮಗೆ ಅಭಿನಂದನೆಗಳು ಮೊದಲನೇದಾಗಿ. ಆ್ಯಂಡ್ ಎಲ್ಲ ಭಾಳಷ್ಟು ಕಲಾವಿದರುಗಳು ಕಾಣ್ತಿದ್ದಾರೆ, ಭಾಳಷ್ಟು ತಂತ್ರಜ್ಞರು ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ನಾನು ಕೂಡ ಹಾಡು ಬರೆದಿದ್ದೀನಿ. ಆ್ಯಂಡ್ ಟ್ರೈಲರ್ ನೋಡಿದಾಗ ಸಿಕ್ಕಾಪಟ್ಟೆ ಸರ್ ಹೇಳ್ದಂಗೆ, ಪ್ರೊಡ್ಯೂಸರ್ ಹೇಳ್ದಂಗೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದೆ ಅಂತ ಅನ್ಬೋದು. ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಏನೋ ಒಂದು ವಿಶೇಷವಾದಂಥ ಕತೆ ಇದೆ ಅಂತ ಅನಿಸುತ್ತೆ ಟ್ರೈಲರ್ ನೋಡಿದ್ರೆ. ಆ್ಯಂಡ್ ಸಿನಿಮಾ ಫೆಬ್ರವರಿಗೆ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಒಂದು ಹಾರೈಕೆಗಳು, ಆಶೀರ್ವಾದ ಈ ಚಿತ್ರತಂಡದ ಮೇಲೆ ಇರಲಿ. ಆ್ಯಂಡ್ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ. ಈ ನಿಟ್ಟಿನ ಈಗ ಈ ಒಂದು ಇಯರಲ್ಲಿ ಯೋಚನೆ ಮಾಡೋದಾದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಎಲ್ಲ ಸಿನಿಮಾಗಳು ಯಶಸ್ಸು ಕಾಣ್ತಾ ಇದೆ, ಥಿಯೇಟ್ರಿಗೆ ಜನಗಳು ಬರ್ತಿದ್ದಾರೆ, ಅದು ಭಾಳ ಖುಷಿ ಅನಿಸುತ್ತೆ. ಇದೇ ಥರ ಎಲ್ಲ ಕನ್ನಡ ಸಿನಿಮಾಗಳು ಕೂಡ ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಲಿ. ಆ್ಯಂಡ್ ಫೆಬ್ರವರಿ 16ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ. ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಹೌದೌದು, ಇಲ್ಲ ಅವರು ಬಿಟ್ಟಿಲ್ಲ, ಗೆಳೆಯ ಆವಾಗ ಬಂದು ಇಲ್ಲ ಬರ್ಕೊಡ್ಬೇಕು ಅಂತ ಅಂದರೆ ಒಂದು ಚರ್ಚೆಗಳು ಮಾಡಿ ಸಾಂಗ್ ಬರ್ಕೊಡಿ ಅಂತ. ಸೊ ನನಗೆ ಯಾವಾಗಲೂ ಸಾಂಗ್ ಬರೆಯೋದು ಭಾಳ ಖುಷಿ ಕೊಡುತ್ತೆ. ಯಾಕಂದರೆ ಸಾಂಗ್ ಬರೀ ಸಾಂಗ್ ಆಗಿರಲ್ಲ, ಸಿನಿಮಾಗೆ ಒಂದು ದೊಡ್ಡ ಓಪನಿಂಗ್ ತಂದು ಕೊಡ್ಬೋದು ಒಂದು ಸಾಂಗ್ ಗೆದ್ದರೆ, ಅಥವಾ ಒಂದು ಸಾಂಗಿಂದೇ ಒಂದು ದೊಡ್ಡ ಯಶಸ್ಸು ಕೂತಿರುತ್ತೆ. ಅದರಿಂದ ನಾನು ತುಂಬ ಸೀರಿಯಸ್ ಆಗಿ ತೊಗೋತೀನಿ ಸಾಂಗ್ ಬರೆಯೋ ಅಂಥದ್ದನ್ನ. ಸೊ ಅದೇ ನಿಟ್ಟಿನಲ್ಲಿ ಒಂದು ಸಾಂಗ್ ಬರದೆ, ಬಟ್ ಅದಾದ ನಂತರ ಮತ್ತೆ ಇನ್ನೊಂದು ಸಾಂಗ್ ಬರೀರಿ ಅಂದರು. ಆ್ಯಂಡ್ ಸಾಂಗ್ಗಳು ಕೂಡ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ, ಒಳ್ಳೆ ಹಿಟ್ ಆಗಿದೆ, ಅದೊಂದು ಖುಷಿ ಕೊಡುತ್ತೆ. ಸ್ಪೆಷಲ್ ಅಂತ ಹೇಳಕ್ ಬಯಸ್ತೀನಿ, ಈ ಸಿನಿಮಾ ಮಾಡುವಾಗ ಸ್ವಲ್ಪ ಬ್ಯುಸಿ ಇದೆ. ಮೈಸೂರಲ್ಲಿ ಒಂದು ಶೂಟ್ ನಡೀತಾ ಇತ್ತು, 5 ದಿನನೋ 6 ದಿನನೋ, ಒಂದಿನ ಬೆಂಗಳೂರು, ಒಂದಿನ ಮೈಸೂರು ಟು ಬೆಂಗಳೂರು. ಇವರು ಬೆಂಗಳೂರು ಹತ್ರ ಶೂಟ್ ಮಾಡ್ತಿರ್ಲಿಲ್ಲ, ಇದ್ರೆ ದೇವನಹಳ್ಳಿ ಇರೋದು, ಇಲ್ಲ ಕನಕಪುರ ಇರೋದು. ಬಹಳ ಹೆಕ್ಟಿಕ್ ಆಗಿ ಕೆಲಸ ಮಾಡಿದಂತ ಸಂದರ್ಭ ಅದು ನನ್ನ ವೈಯಕ್ತಿಕ ಅನುಭವ. ಆದ್ರೆ ಸಿನಿಮಾದಲ್ಲಿ ಈಗ ಯಾರು ಕತೆ ಬಿಟ್ಕೊಡ್ತಾ ಇಲ್ಲ, ಅದು ವಿಷಯಗಳನ್ನ ಬಿಟ್ಕೊಡ್ತಾ ಇಲ್ಲ. ಆ ಸಿನಿಮಾ ನೋಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೆಲ್ಲ ಏನ್ ಪ್ರಶ್ನೆಗಳು ಕಾಡುತ್ತೋ ಅಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಮತ್ತೆ ಉತ್ತರ ಕೊಡುವ ವಿಶೇಷವಾದ ಪಾತ್ರ ನಂದು ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಏನ್ ಪಾತ್ರ ಏನು ಉತ್ತರ ಅಂತ ಕೇಳಬೇಡಿ, ನಾನು ಹೇಳೋದಿಲ್ಲ. ಆ ತರದೊಂದು ಒಳ್ಳೆ ಇಂಪಾರ್ಟೆಂಟ್ ಪಾತ್ರ ಮಾಡಿಸಿದ್ದಾರೆ ಪವನ್. ಮತ್ತೆ ಅದಕ್ಕೋಸ್ಕರ ನಾನು ಅವ್ರಿಗೂ ಮತ್ತೆ ಗುರುಬಂಡಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಒಂದು 6 ದಿನ ವರ್ಕ್ ಮಾಡಿರ್ಬೇಕು, 6-7 ದಿನ. ಮೈಸೂರು ರೆಗ್ಯುಲರ್, ಒಂದಿನ ಬೆಂಗಳೂರು, ಒಂದ್ ದಿವಸ ಮೈಸೂರು. ಫುಲ್ ಸ್ಕೆಡ್ಯೂಲ್ ಹಾಕೊಂಡು ಯಾವತ್ತು ಈವ್ನಿಂಗ್ ಓಡ್ಬೇಕು, ಮಾರ್ನಿಂಗ್ ಓಡ್ಬೇಕು, ಆ ತರದ್ದೇ ಮಾಡಿದ್ದು. ಅದೇ ಹೇಳೋದಲ್ಲ, ದೇವನಹಳ್ಳಿ ಇಲ್ಲ ಕನಕಪುರ ಸಾಕು, ಎಲ್ಲೆಲ್ಲೂ ಲೊಕೇಶನ್ ಹುಡ್ಕೋರು ಗೊತ್ತಾ. ನೋಡಿದ್ರೆ ಮೋಸ್ಟ್ಲಿ ಒಂದೆರಡು ಶಾರ್ಟ್ ಹಾಕಿದ್ದಾರೆ ಟ್ರೈಲರ್ ಅಲ್ಲಿ. ಒಳ್ಳೊಳ್ಳೆ ಲೊಕೇಶನ್ ಹುಡುಕಿ ಮಾಡಿದ್ದಾರೆ, ಒಂದು ಪ್ಯಾಷನೇಟ್ ಆಗಿ ಮಾಡಿದ್ದಾರೆ, ಕಷ್ಟಪಟ್ಟು ಮಾಡಿದ್ದಾರೆ, ಅಷ್ಟು ಮಾತ್ರ ಹೇಳ್ತೀನಿ. ಥ್ಯಾಂಕ್ ಯು. ಕಾತರದಿಂದ ಕಾಯ್ತಾ ಇದ್ದೆ. ನಿರ್ದೇಶಕರಿಗೂ ಬಹಳಷ್ಟು ಟಾರ್ಚರ್ ಕೊಟ್ಟಿದ್ದೀನಿ ಅನ್ಸುತ್ತೆ. ಯಾವಾಗ ಸರ್ ಯಾವಾಗ ತೋರಿಸ್ತೀರಿ ಒಂದು ಕ್ಲಿಪ್ಪಿಂಗ್ಸ್ ಏನಾದರೂ ಅಂತ. ಡಬ್ಬಿಂಗ್ ಟೈಮಲ್ಲಿ ಅಷ್ಟೇ ನೋಡಿದ್ದು. ಆದರೆ ಇವತ್ತು ಪ್ರಜ್ವಲ್ ದೇವರಾಜ್ ಅವರು ಒಂದು ಟ್ರೈಲರ್ ಲಾಂಚ್ ಮಾಡಿರೋದು ನಿಜವಾಗ್ಲೂ ಒಂದು ರೀತಿ ಖುಷಿಕರ ಸಂಗತಿ. ಆಮೇಲೆ ಚೇತನ್ ಸರ್ 2 ಸಾಂಗ್ ಬರೆದಿರೋದು. ಆಗಲೇ ನೀವು ಕೇಳ್ದಂಗೆ ಒಂದು ಸಿನಿಮಾಗೆ ಒಂದು ಸಾಂಗ್ ಬರೀತಾರೆ, ಬಟ್ ಅವರು ಒಂದು ಫ್ರೆಂಡ್ಶಿಪ್ ಮೇಲೆ ಎಕ್ಸ್ಟ್ರಾ ಇನ್ನೊಂದು ಸಾಂಗು ಭಾಳ ಅದ್ಭುತವಾಗಿದೆ. ಸಾಂಗು ಕೂಡ ನೋಡಿದ್ದೀನಿ. ಕ್ಯಾರೆಕ್ಟ್ರು ರಿವೀಲ್ ಮಾಡೋ ಹಾಗಿಲ್ಲ, ಆಮೇಲೆ ಕಥೆನೂ ರಿವೀಲ್ ಮಾಡೋ ಹಾಗಿಲ್ಲ, ಯಾಕಂದರೆ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ. ನಿಮ್ಮ ಕ್ಯಾರೆಕ್ಟರ್ ರಿವೀಲ್ ಆಗಿದೆಯಲ್ಲ ಇಲ್ಲಿ? ಅಲ್ಲ, ಏನು ಅನ್ನೋದು ಅಂದರೆ ಕ್ಯಾರೆಕ್ಟರ್ ರಿವೀಲ್ ಆಗಿದೆ, ಬಟ್ ಕಥೆಯಲ್ಲಿ ಏನು ಅನ್ನೋದು ರಿವೀಲ್ ಮಾಡೋ ಹಾಗಿಲ್ಲ. ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಯಾಕಂದರೆ ಎಲ್ಲರದು ಹಾಗೆ ಇದೆ. ಯತಿ ಸರ್ದು ಹೇಗೆ ರಿವೀಲ್ ಮಾಡೋಂಗಿಲ್ಲ, ಅಂದರೆ ರಿವೀಲ್ ಆಗಿದೆ ವಿಜುವಲಿ, ಬಟ್ ಯಾವ ರೀತಿ ಪಾತ್ರ ಅನ್ನೋದು ಚೈನ್ ಲಿಂಕ್ ಅಂತ. ಯಾವುದು ಒಂಥರ ಚೈನ್ ಲಿಂಕ್ ಇಬ್ರು ಕಾಪೆ, ಬಟ್ ಅವ್ರ ಪಾತ್ರ ಒಂದು ಬೇರೆ ಲೆವೆಲ್ ಅಲ್ಲಿ ಇರುತ್ತೆ, ತೂಕದಲ್ಲಿದೆ. ಹಾಗಾಗಿ ಅದನ್ನ ಸ್ಕ್ರೀನ್ ಮೇಲೆ ನೋಡೋದು ಅಲ್ವಾ. ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ. ನನ್ನ ಡಬ್ಬಿಂಗ್ ಪೋರ್ಷನ್ ಅಷ್ಟೇ ನಾನು ನೋಡಿದೆ. ಅಲ್ಲೂ ಕೇಳ್ತಾ ಇದ್ದೆ, ಒಂಚೂರು ತೋರಿಸಿ, ಇನ್ನೊಂದು ಇದಾದ್ಮೇಲೆ ಒಂದು ಸೀನ್ ತೋರಿಸಿ, ಚೂರು ಮುಂದೆ ತೋರಿಸಿ ಅಂತ. ಇಲ್ಲ ಸರ್, ನಿಮ್ಗೆ ಏನೇ ಇದು ಥಿಯೇಟ್ರಲ್ಲೇ ತೋರಿಸ್ತೀನಿ ಅಂತ. ನಿಜವಲ್ಲ ಆ ಕ್ಯೂರಿಯಾಸಿಟಿ ಇದೆ ನನಗೂ ಕೂಡ. ಆ ಡೈರೆಕ್ಟ್ರುಗಳು ಕೂಡ ಅದೇ ರೀತಿ ಬೆಳೆಸ್ಕೊಬೇಕು. ಸುಮ್ಮನೆ ನಾವು ಕೇಳಿದ ತಕ್ಷಣ ಬನ್ನಿ ತೋರಿಸ್ಬಿಡ್ತೀನಿ ಅನ್ನೋ ಥರ ಅಲ್ಲ. ಆ ಒಂದು ಕ್ಯೂರಿಯಾಸಿಟಿ ಇದ್ರೇ ಚೆಂದ. ಪ್ರತಿಯೊಂದು ಕಲಾವಿದರು ಕೂಡ ಅವರ ಒಂದು ಪ್ರಾಮುಖ್ಯತೆ ಇದೆ. ಬಟ್ ನಾನು ನೋಡ್ತಾ ಇದ್ರೆ ನನಗೆ ಒಂಥರ ಖುಷಿಯಾಗುತ್ತೆ. ಅಂದರೆ ಆ ಟೈಮಲ್ಲಿ ಸ್ವಲ್ಪ ಸ್ಲಿಮ್ ಇದ್ದೆ. ಯಾವುದೋ ಒಂದು ಮಲಯಾಳಂ ಸಿನಿಮಾ ಮಾಡೋದಕ್ಕೆ ವೆಯ್ಟ್ ಪುಟ್ ಆನ್ ಬೇಕು ಅಂದರು, ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ಗೆ. ಹಾಗಾಗಿ
ದಪ್ಪ ಆಗಿ ಚೂರು ಕರೆಸ್ಕೊತಾ ಇದ್ದೀನಿ ಈಗ. ಬಟ್ ಆ ಗೆಟಪ್ಗೆ ತಗೊಳ್ಳೋದಕ್ಕೆ ಇನ್ನೂ ಬೇಕು, ಇನ್ನೊಂದು 6 months ಬೇಕು, ಮತ್ತು ಪ್ರಯತ್ನ ಮಾಡ್ತಾಯಿದ್ದೀನಿ. ಒಳ್ಳೆಯದಾಗಲಿ ಪವನ್ ಸರ್, ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಗುರು ಸರ್ ಅಷ್ಟೇ, ಅವ್ರಿಗೂ ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ಯಾವಾಗ 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 ಅಂತ. ಹಾಗೆ ಅದೊಂದು ಇರುತ್ತಲ್ಲ, ಯಾಕಂದರೆ ಒಂದು ಪ್ರೀತಿಯಿಂದ ಮಾಡಿರ್ತೀವಿ, ಏನೋ ಒಂದು ಖುಷಿ ಇರುತ್ತೆ ಆ ಸಿನಿಮಾದಲ್ಲಿ, ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ನು ಈಗ ಒಂದು ಚಿಕ್ಕದ್ರಲ್ಲಿ ಮುಗಿದಿದೆ. ಇನ್ನು ಸಿನಿಮಾ ನೋಡಾದ್ಮೇಲೆ ಪೂರ್ತಿಯಾಗಿ ಅದೊಂದು ಒಳ್ಳೆಯದಾಗಿ ಅಂತ ಅಷ್ಟೇ. ಕಾಲಿಗೆ ಸ್ವಲ್ಪ ಮೂಳೆ ನೋವಾದಾಗೆಲ್ಲ ನೆನೆಸ್ಕೊತಾ ಇರ್ತೀನಿ, ಯಾಕಂದರೆ ಫೈಟ್ ಮಾಡುವಾಗ ಲಿಗಮೆಂಟ್ ಏರ್ ಆಗಿತ್ತು ನಂದು 2 ಕಾಲು. ರೋಪು ಬಿಟ್ಟು ಅಂದರೆ ಬೈ ನಾನ್ ಸಿಂಕಲ್ಲಿ ಏನೋ ಒಂಚೂರು ಮಿಸ್ ಆಯಿತು. ಹಾಗಾಗಿ ಒಂಚೂರು 2 ಮಂಡಿನೂ ಲಿಗಮೆಂಟ್ ಏರ್ ಆಗಿತ್ತು. ಆವಾಗ ನೆನೆಸ್ಕೊತಾ ಇರ್ತೀನಿ, ನೋವಾದಾಗೆಲ್ಲ ಕವರ್ ವಿಲ್ಟೇಷನ್ ನೆನೆಸ್ಕೊತೀನಿ. ಥ್ಯಾಂಕ್ ಯು ಸರ್. ಇರೋದ್ರಿಂದ ಮೊಟ್ಟ ಮೊದಲಿಗೆ ತಡ ಆಗಿದ್ದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತು ಟ್ರೈಲರ್ ರಿಲೀಸ್ ಮಾಡಿದಂತಹ ನಮ್ಮ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರಿಗೆ ಹಾಗೂ ಇವತ್ತಿನ ಈ ಟ್ರೈಲರ್ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಪ್ರಸಿದ್ಧ ನಿರ್ದೇಶಕ ಚೇತನ್ ರವರಿಗೆ ತಂಡದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಉದಯದಲ್ಲಿ ನ್ಯೂಸ್ ರೀಡರ್ ಆಗಿದ್ದಾಗ ನಮ್ಮ ಪವನ್ನಲ್ಲಿ ಆ್ಯಂಕರ್ ಆಗಿದ್ದರು. ಅವತ್ತಿಂದ ಪವನ್ನ ನೋಡ್ತಾ ಇದ್ದೀನಿ. ಬಹಳ ಅಂದರೆ ಬಹಳ ಕಷ್ಟಪಟ್ಟು ತುಂಬ ಕಮಿಟ್ಮೆಂಟಲ್ಲಿ ಸುಮಾರು ಒಂದು 2 ವರ್ಷಗಳು ಆಗಿದೆ ಈ ಪ್ರಾಜೆಕ್ಟು. ಅವರು ಹತಾಶರಾಗಿಲ್ಲ. ಆ 2 yearsಲ್ಲಿ ಅದೇ ಜೋಶನ್ನು ಇಟ್ಕೊಂಡು ಈ ಸಿನಿಮಾಗೆ ತುಂಬ ತೊಡಗಿಸ್ಕೊಂಡು ಶ್ರಮಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಮತ್ತು ಅವ್ರಿಗೆ ಬೇಕಾದ ಎಲ್ಲ ಸಂಪನ್ಮೂಲ ನಮ್ಮ ಗುರು ಬಂಡಿ ಅವರು ಒದಗಿಸ್ಕೊಟ್ಟಿದ್ದಾರೆ. ಇವರ ಪ್ರಯತ್ನ ನಿಜವಾಗ್ಲೂ ಅದು ಯಶ ಕಾಣಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಹಾರೈಕೆ. ಹಾಗಾಗಿ ತುಂಬ ಕಷ್ಟಪಟ್ಟು ಮಾಡಿರೋದ್ರಿಂದ ಪವನ್ಗೆ ಮತ್ತು ಒಬ್ಬ ತಂತ್ರಜ್ಞನಾಗಿ, ಒಬ್ಬ ನಿರ್ದೇಶಕನಾಗಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಛಾತಿ ಆ ಹುಡುಗನಿಗೆ ಇರೋದ್ರಿಂದ ನಮ್ಮ ಚಿತ್ರೋದ್ಯಮಕ್ಕೆ ಅವನು ನಿಜವಾಗ್ಲೂ ಒಂದು ಕೊಡುಗೆ ಆಗ್ತಾನೆ, ತುಂಬ ಒಳ್ಳೆ ಟೆಕ್ನಿಷಿಯನ್ ಆಗ್ತಾನೆ ಅನ್ನೋ ಒಂದು ಭರವಸೆ ಇರೋದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಈ ಸಂಸ್ಥೆಗೆ ನಮ್ಮ ಗುರು ಅವರಿಗೆ ಈಗಾಗಲೇ ಈ ಪಿಕ್ಚರ್ ಮುಗಿದು ಈಗ ರಿಲೀಸಿಗೆ ರೆಡಿ ಆಗಿದೆಯಲ್ಲ, ಅಷ್ಟರಲ್ಲೇ ಇನ್ನೊಂದು ಪಿಕ್ಚರ್ ಪ್ರಾರಂಭ ಮಾಡಿದ್ದಾರೆ ಅವರು. ಸೊ ಹಾಗಾಗಿ ನನ್ನ ದುಡಿಮೆ ಎಲ್ಲ ಇಲ್ಲೇ ನಾನು ಖರ್ಚು ಮಾಡಬೇಕು ಅನ್ನೋ ಒಂದು ಪ್ಯಾಷನ್ ಇಟ್ಕೊಂಡು ಬಂದಿರುವಂತಹ ನಿರ್ಮಾಪಕ. ಮತ್ತು ಒಂದು ಚಿತ್ರಕ್ಕೆ ಹಾಡು ಅದು ಹೇಗೆ ಯಶಸ್ಸನ್ನು ತಂದ್ಕೊಡುತ್ತೆ ಅನ್ನೋ ಮಾತನ್ನ, ಹಾಡು ಕ್ಲಿಕ್ ಆದರೆ ಎಲ್ಲ ಮುಂಚೆ ಎಲ್ಲ ಹಲವಾರು ಚಿತ್ರಗಳಲ್ಲೂ ಹಾಡುಗಳ ಯಶಸ್ಸು ಕಂಡ್ರೆ ಆ ಚಿತ್ರ ಕೂಡ ಹಾಗೇನೆ ಯಶಸ್ವಿ ಆಗುವಂತಹ ಸುಮಾರು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಒಂದು ಹಾಡಂತೂ ನಮ್ಮ ಚೇತನ್ ಅವರು ಬರೆದಿರೋದು, ಅದಕ್ಕೆ ನಮ್ಮ ರಾಕೇಶ್ ಮತ್ತು ಹೀರೋಯಿನ್ ಎಲ್ಲರ ಅಭಿನಯನೂ ತುಂಬ ಮೇರು ಮಟ್ಟದಲ್ಲಿದೆ. ಅಂದರೆ ಒಳ್ಳೆ ಸೀಸನ್ಡ್ ಆರ್ಟಿಸ್ಟ್ಗಳು, ತುಂಬ ಪ್ರಖ್ಯಾತ ಹೀರೋ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಆ ಸಾಂಗು, ಆ ಮಟ್ಟಕ್ಕಿದೆ. ಸೊ ಹಾಗಾಗಿ ಎಲ್ಲ ಒಳ್ಳೆ ಕಥೆ ಇದೆ. ಈ ಎಲ್ಲ ಪ್ಲಸ್ ಪಾಯಿಂಟ್ಸಿಂದ ಇವರಿಬ್ಬರ ಶ್ರಮಕ್ಕೆ ಆ ದೇವರು ಪ್ರತಿಫಲ ಕೊಡಬೇಕು. ಜೊತೆಗೆ ಸಿನಿಮಾ ಗೆಲ್ಲಬೇಕು ಅಂದರೆ ಮಾಧ್ಯಮದವ್ರ ಸಹಕಾರ ಸಾಕಷ್ಟು ಇರಬೇಕು. ಸೊ ಹಾಗಾಗಿ ಇಷ್ಟು ಒಳ್ಳೆ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬಿ ತುಳುಕಲಿ, ನಿಮ್ಮ ಪ್ರೋತ್ಸಾಹ ಸದಾಕಾಲ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಅವರಿಗೆ ಶುಭ ಹಾರೈಸ್ತೇನೆ. ನಮಸ್ಕಾರ. ಈ ಸಿನಿಮಾ ಧೀರ ಸಾಮ್ರಾಟ್ ದ ಮಾಸ್ ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ, ಕಥೆಲಿ ಏನೋ ಇರುತ್ತೆ, ಆ್ಯಕ್ಷನ್ ಇರುತ್ತೆ ಅಂತ. ನಮ್ಮ ಹೆಸರು ಹೇಳ್ಬಿಟ್ರು 2 ಕಾಲು ಪೀನು ಅವು ನೆನೆಸ್ಕೊತಾ ಇರಬೇಕು ಅಂತ. ಅವಾಗ ನಾನು ಮರ್ತೋಗ್ತಾ ಇರ್ತಾರೆ ಅವರು, ನೆನೆಸ್ಕೊಳ್ಳಿ ಅಂತ ಅದು ಮಾಡಿದೆ. ಆಮೇಲೆ ನಮ್ಮ ಡೈರೆಕ್ಟ್ರು ನನಗೆ ಹಳೆ ಪರಿಚಯ, ಅಂದರೆ ಅವ್ರು ಹೇಳೋದು ಅವಲ್ಲೇ ಉದಯ ಟಿ ವಿಲಿ. ಸೊ ನಾನು ಆ್ಯಕ್ಷನ್ ಡೈರೆಕ್ಟ್ರ್ ಇದ್ದಾಗೆಲ್ಲ ಅವ್ರು ಬಂದು ನಾನು ಇಂಟರ್ವ್ಯೂ ಮಾಡಿ ಎಲ್ಲ ಮಾಡ್ತಾಯಿದ್ರು. ಸೊ ಅದೇ ನನ್ನ ಅವರ ಗೆಳೆಯತನ ಇಲ್ಲಿವರೆಗೂ ತಂದು ಅವ್ರಿಗೆ ನಾನು ಏನು ಸಪೋರ್ಟ್ ಮಾಡಬೇಕು ಟೋಟಲ್ ಸಪೋರ್ಟ್ ಮಾಡಿದ್ದೀನಿ. ಈ ಸಿನಿಮಾಗೆ ಏನು ಆ್ಯಕ್ಷನ್ ಮಾಡಬೇಕು ಟೋಟಲ್ ಆ್ಯಕ್ಷನ್ ಮಾಡಿಕೊಟ್ಟಿದ್ದೀನಿ. ಡಿಫ್ರೆಂಟಾಗಿ ಅರ್ಸೋರು ಒಂದು ಮಾಸ್ ಹೀರೋ ಥರದಲ್ಲಿ ಆ್ಯಕ್ಷನ್ ಮಾಡಿದ್ದಾರೆ, ನಾಯಕ ನಟರು ಮಾಡಿದ್ದಾರೆ. ಸೊ ಎಲ್ಲರಿಗೂ ಚೆನ್ನಾಗಿ ಸಿನಿಮಾ ಮಾಡಿರೋದ್ರಿಂದ ನಾನು ಟ್ರೈಲರ್ ನೋಡಿದೆ, ತುಂಬ ಚೆನ್ನಾಗಿ ಹೀಟಾಗಿದೆ. ಸೊ 2 ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಹೊರಗಡೆ ಇಬ್ರು ಕಾಣ್ತಾ ಇದ್ದಾರೆ, ಒಂದು ಧೀರ ಬಂದು ನಿರ್ಮಾಪಕರು, ಇನ್ನೊಬ್ರು ಸಾಮ್ರಾಟ ಬಂದು ನಿರ್ದೇಶಕರು. ಸೊ ಆ ಇಬ್ರು ಧೀರ ಸಾಮ್ರಾಟರ ಜೊತೆ ನಿಂತಿದ್ದಕ್ಕೆ ಇವತ್ತು ಧೀರ ಸಾಮ್ರಾಟ ರಿಲೀಸ್ ಆಗ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ನೋಡಿದ್ದೀನಿ. ಆ ಕ್ಯಾರೆಕ್ಟ್ರಿಗೆ ಏನು ಬೇಕಾಗಿತ್ತು ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಡಿಸೈನ್ಸ್ ಮಾಡಿದ್ರು.
ತುಂಬ ವಿಷಯನ ಮೆಟಾಫರಿಕ್ ಆಗಿ ಹೇಳಕ್ ಹೊರಟಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ಲು ಏನೋ ಒಂದು ಮೆನ್ಷನ್ ಮಾಡ್ತಾ ಇದ್ದಾರೆ, ಅಡ್ರೆಸ್ಸಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ನಿಮ್ಮ ಸಪೋರ್ಟ್ ಇರಲಿ. ಧೀರ ಸಾಮ್ರಾಟ ಇದು ನಿಮ್ಮ ಸಿನಿಮಾ. ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಇಲ್ಲಿ ಬಂದು ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಚೇತನ್ ಸರ್ ಅದ್ಭುತವಾದ ಸಾಂಗ್ಸ್, ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್. ಅದು ಆ್ಯಕ್ಚುಲಿ ಆ ಸಾಂಗ್ ಅವರು ಬರೆದು ಕೊಟ್ಟಿದ್ದಾಗಲೇ ನಾನು ಪವನ್ ಅವ್ರಿಗೆ ಹೇಳ್ತಾ ಫಸ್ಟ್ ಮೀಟಿಂಗಲ್ಲೇ ಪವನ್ ಸರ್ ನನಗೆ ಈ ಥರ ಇದೆ ಸಾಂಗ್ ಅಂತ ಹೇಳಿದಾಗಲೇ ಒನ್ ಆಫ್ ದ ರೀಸನ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಆ ಸಾಂಗ್ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಅಂದರೆ ಆ ಶೂಟಿಂಗ್ ಟೈಮಲ್ಲೂ ಅಷ್ಟೇ, ಅಲ್ಲಿ ನಾವು ರೋಡಲ್ಲೆಲ್ಲ ಶೂಟ್ ಮಾಡ್ತಿದ್ದಾಗ ಜನ ಎಲ್ಲ ಬಂದು ಮಾತಾಡ್ಸಿದ್ರು ಯಾವ ಸಿನಿಮಾ ಸಾಂಗ್ ಇದು ಅಂತ. ಸೊ ಸಾಕಷ್ಟು ಜನಕ್ಕೆ ಆ ಸಾಂಗ್ ತಲುಪಿದೆ, ಅದು ಖುಷಿ ಇದೆ ನಮಗೆ. ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಕಷ್ಟನೋ ಅದನ್ನು ಥಿಯೇಟರ್ಗೆ ತರೋದು ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಕಷ್ಟ ಅಂತ ಹೇಳ್ಬೋದು. ನಮ್ಮ ಪ್ರೊಡ್ಯೂಸರ್ ಗುರುಬಂದಿ ಸರ್ ಆಗಿರಲಿ, ಪವನ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಇಲ್ಲಿವರೆಗೂ ತರೋದಕ್ಕೆ. ಸೊ ನಾನು ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಈ ಸಿನಿಮಾ. ಆ್ಯಕ್ಚುಲಿ ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೆ, ಯಾಕಂದರೆ ಈ ಸಿನಿಮಾ ನಾನು ಒಪ್ಕೊಂಡಾಗ ನಾನು ಇಂಡಸ್ಟ್ರಿ ಬಿಡಬೇಕು ಅನ್ನೋ ಒಂದು ಡಿಸಿಷನ್ನ ತಗೊಂಡಿದ್ದೆ ಬೇರೆ ಕಾರಣಗಳಿಂದ. ಆ್ಯಂಡ್ ಆ ಟೈಮಲ್ಲಿ ಮೇ ಬಿ ನನಗೆ ಅವಾಗ ಆಪರ್ಚುನಿಟಿಗಳು ಜಾಸ್ತಿ ಸಿಕ್ಕಿರಲಿಲ್ಲ. ಸಮ್ವೇರ್ ಐ ಫೆಲ್ ದಟ್ ಟ್ಯಾಲೆಂಟ್ ಇದ್ದರೂ ನನಗೆ ಆಪರ್ಚುನಿಟಿ ಸಿಕ್ಕಿಲ್ಲ. ಸೊ ನಾನು ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದು ಟೈಮಲ್ಲಿ ನನಗೆ ಧೀರ ಸಾಮ್ರಾಟ್ ಸಿನಿಮಾ ಫಸ್ಟ್ ಸಿಕ್ತು. ಅಲ್ಲಿಂದ ನಾನು ಒಂದು 7-8 ಸಿನಿಮಾಗಳನ್ನು ಸೈನ್ ಮಾಡಿ ಲಾಸ್ಟ್ ಇಯರ್ 2 ರಿಲೀಸಸ್ ಆಯಿತು, ಐರಾವನ್ ಆ್ಯಂಡ್ ಶುಗರ್ ಫ್ಯಾಕ್ಟ್ರಿ, ಆ್ಯಂಡ್ ಈ ವರ್ಷ ಈ ಸಿನಿಮಾ. ಸೊ ಹಂಗಾಗಿ ಧೀರ ಸಾಮ್ರಾಟ್ ಈಸ್ ವೆರಿ ವೆರಿ ಸ್ಪೆಷಲ್ ನನಗೆ. ಹಂಗಾಗಿ ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ನಾನು ಕಾನ್ಸ್ಟೆಂಟ್ ಆಗಿ ಟಚಲ್ಲಿದ್ದೆ, ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ನಾನು ಈ ಸಿನಿಮಾಗೆ ಒಂದು ಸಪೋರ್ಟ್ ಆಗಿ ಇರ್ತೀನಿ ಅಂತ. ಬಿಕಾಸ್ ಐ ಥಿಂಕ್ ಪ್ರತಿಯೊಂದು ಸಿನಿಮಾನೂ ಒಂದು ಆರ್ಟಿಸ್ಟ್ಗೆ ತುಂಬಾ ಇಂಪಾರ್ಟೆಂಟ್, ಆ್ಯಂಡ್ ಅದನ್ನು ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು, ಯಾವತ್ತೂ ಮರಿಬಾರ್ದು. ಹಾಗಾಗಿ ಇವತ್ತು ಎಲ್ಲ ಇಲ್ಲಿದ್ದಾರೆ, ನಮ್ಮ ಇಡೀ ಟೀಮ್ ಇದೆ. ತುಂಬ ಖುಷಿ ಆಯ್ತು ಎಲ್ಲರೂ ಮತ್ತೆ ಸಿಗೋದಕ್ಕೆ. ಆ್ಯಂಡ್ ಎಲ್ಲ ನನ್ನ ಫ್ಯಾನ್ಸು ಕೆಲವರೆಲ್ಲ ಬಂದಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಸ್ಪೋಕನ್ ಇನಫ್. ಪಾತ್ರ ಏನಿದೆ ಸರ್? ಐ ಥಿಂಕ್ ಲಾಸ್ಟ್ ಟೈಮ್ ಸಾಂಗ್ ಲಾಂಚಲ್ಲೂ ನಾನು ಹೇಳಿದ್ದೆ, ಒಂದು ಸಿನ್ಸ್ ಇಟ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಸರ್, ನನ್ನ ಪಾತ್ರ ಕೂಡ ಒಂದು ಪಾಸಿಟಿವ್ ಆಗಿರುವಂಥ ಪಾತ್ರ ಸರ್. ಇವಾಗ ನಾನು ಜಾಸ್ತಿ ಹೇಳಿದರೆ ಮೇ ಬಿ ಅದು ಕನೆಕ್ಟ್ ಆಗ್ಬೋದು, ಹಾಗಾಗಿ ಜಾಸ್ತಿ ನಾನೇನು ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ಫೆಬ್ರವರಿ 16th ಸಿನಿಮಾ ರಿಲೀಸ್ ಆಗ್ತಿದೆ, ಬನ್ನಿ ಸಿನಿಮಾ ನೋಡಿ. ಬೆಳೆಯುವಂಥ ಎಲ್ಲ ಕಲಾವಿದರಿಗೂ ನಿಮ್ಮ ಸಪೋರ್ಟ್ ಬೇಕು, ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಇಬ್ರಿಗೂ ಸಪೋರ್ಟ್ ಬೇಕು. ಸೊ ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ಪ್ರಜ್ಜು ಅಣ್ಣ. ಸೊ ಪ್ರಜ್ಜು ಅಣ್ಣ ಅನ್ನೋಕ್ಕಿಂತ ನಮ್ಮ ಬಾಸು. ಇವತ್ತೇನಾದರೂ ನಾನು ಸಿನಿಮಾ ಮಾಡಿದೆ ಅಂದರೆ ಅದಕ್ಕೆ ಕಾರಣನೇ ಅವರೇ ಇನ್ಸ್ಪಿರೇಷನ್ ನನಗೆ. ಸೊ ಆ್ಯಕ್ಟಿಂಗು, ಡ್ಯಾನ್ಸು ಏನೇ ಇರಲಿ ಅವ್ರ ಇನ್ಸ್ಪಿರೇಷನ್ನು. ಭಾಳ ಖುಷಿ ಆಗ್ತಿದೆ. ನನ್ನ ಫಸ್ಟ್ ಸಿನಿಮಾನ ಅಪ್ಪಾಜಿಯವರು ಅಂದರೆ ದೇವರಾಜ್ ಸರ್ ಅವರು ಟ್ರೈಲರ್ನ ಲಾಂಚ್ ಮಾಡಿಕೊಟ್ಟಿದ್ರು, ಸಪ್ಲಿಮೆಂಟ್ರಿ ಸಿನಿಮಾದು. ಸೊ 2ನೇ ಸಿನಿಮಾ ಅಣ್ಣ ಲಾಂಚ್ ಮಾಡಿಕೊಡ್ತಾ ಇದ್ದಾರೆ. ಸೊ ಇದಕ್ಕಿಂತ ಇನ್ನು ಒಬ್ಬ ಅಭಿಮಾನಿಗೆ ಖುಷಿ ಆಗೋಂಥ ವಿಷಯ ಏನಿಲ್ಲ ಅನ್ಕೋತಿದೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಬಂದಿದ್ದಕ್ಕೆ. ಸಿನಿಮಾ ರಿಲೀಸ್ ಆಗ್ತಾಯಿದೆ 16ನೇ ತಾರೀಕು. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರು ನೋಡಿ, ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬಹುಶಃ ಪ್ರತಿಯೊಂದು ಕನ್ನಡ ಸಿನಿಮಾನೂ ಹೋಗಿ ಜನರಿಗೆ ತಲುಪುತ್ತೆ ಅಂದರೆ ಅದಕ್ಕೆ ನೀವೆಲ್ಲರೂ ತುಂಬ ಮುಖ್ಯ ಆಗ್ತೀರಾ. ಸೊ ನಿಮಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೊದಲನೇ ಥ್ಯಾಂಕ್ಸ್ ಆ್ಯಕ್ಚುಲಿ ನಮ್ಮ ನಿರ್ದೇಶಕರಿಗೆ ಹೇಳಬೇಕು. ಒಂದು ಸ್ಪೆಷಲ್ ವಿಷಯ ಏನು ಅಂದರೆ ನಮ್ಮ ನಿರ್ದೇಶಕರು ಕೂಡ ಉದಯ ಮ್ಯೂಸಿಕಲ್ಲಿ ವರ್ಕ್ ಮಾಡ್ತಾಯಿದ್ರು. ನಾನು ಉದಯ ಮ್ಯೂಸಿಕ್ ಜಾಯಿನ್ ಆಗೋ ಮುಂದೆ ನನಗೆ ಧೀರ ಸಾಮ್ರಾಟ್ ಅವಕಾಶ ಸಿಕ್ಕಿದ್ದು, ತುಂಬಾ ಖುಷಿಯಿಂದ ಒಪ್ಕೊಂಡೆ. ಆ್ಯಂಡ್ ಚಿತ್ರತಂಡದಲ್ಲಿ ಪ್ರತಿಯೊಬ್ಬರೂ ಕೂಡ ತುಂಬ ಹಂಬಲ್, ತುಂಬ ಡೌನ್ ಟು ಅರ್ತ್, ಅದ್ಭುತವಾದ ತಂಡ. ಬಹುಶಃ ನನಗೆ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಇರುವಂಥ ಮೊದಲನೇ ಸಿನಿಮಾದಲ್ಲಿ ಇಂಥ ಒಳ್ಳೆ ತಂಡ ಸಿಗುತ್ತೆ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ತುಂಬ ಖುಷಿ ಇದೆ. ನಮ್ಮ ನಿರ್ದೇಶಕರ ಕನಸಿನ ಕೂಸು ಧೀರ ಸಾಮ್ರಾಟ್, ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಮಾಧ್ಯಮಗಳ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಾಗಿ ಮಾತಾಡೋಕ್ಕೆ ಏನಿಲ್ಲ ವಿಚಾರ. ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂವಿಗೆ ಜೋಡೆತ್ತು ಅಂತ ನಮ್ಮ ಪ್ರಜ್ವಲ್ ಅಣ್ಣ ಅವರು, ಆಮೇಲೆ ಧ್ರುವ ಸರ್ಜಾ ಅವರು ಇದ್ದಾರೆ, ಯಾವಾಗಲೂ ಸಪೋರ್ಟಿಂಗ್ ಆಗಿ ನಿಂತಿದ್ದಾರೆ. ಸೊ ಅದು ಒಂದು ನಮಗೆ ಖುಷಿ ಆಗುತ್ತೆ. ಸುಮಾರು 5 ವರ್ಷದಿಂದ ಈ ಮೂವಿ ನಡೀತಿದೆ. ಸೊ ಸುಮಾರು ಆರ್ಟಿಸ್ಟ್ಗಳು, ಆಮೇಲೆ ಟೆಕ್ನಿಷಿಯನ್ಸು, ಆಮೇಲೆ ಪ್ರೊಡ್ಯೂಸರು, ಆಮೇಲೆ ಡೈರೆಕ್ಟರ್ಸ್, ಸುಮಾರು ಜನ ಕಷ್ಟಪಟ್ಟು ಮಾಡ್ತಿದ್ದೀವಿ. ಎಲ್ಲರೂ ಒಂಥರ ಕೊಲಾಬ್ರೇಷನ್ ಟೈಪೇ ಮಾಡ್ತಿದ್ದೀವಿ. ಒಂದ್ಸಲಿ ನಾನು ಮಂಗ್ಳೂರ್ಗೆ ಹೋಗಿದ್ದೆ. ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ.
ಒಂದ್ಸಲಿ ಮಂಗ್ಳೂರ್ಗೆ ಹೋಗಿದ್ದೆ, ಅಲ್ಲಿ ಕೊರಗಜ್ಜ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಹೋಗಿ ನಾನು ಕೇಳ್ಕೊಂಡಿದ್ದೆ, ಯಾಕಂದ್ರೆ ಸುಮಾರು ವರ್ಷದಿಂದ ಡಿಲೇ ಮೇಲೆ ಡಿಲೇ ಆಗ್ತಿತ್ತು. ಅಲ್ಲಿ ನಾನು ಕೇಳ್ಕೊಂಡಿದ್ದೆ ಆದಷ್ಟು ಬೇಗ ನಾನು ಈ ಮೂವಿ ರಿಲೀಸ್ ಆಗಬೇಕು ಅಂತ. ಇದು ಬಿಟ್ಟು ನಾನು ಇನ್ನೊಂದೆರಡು ಇತ್ತು ನಂದು, ಅದೆಲ್ಲ ಆ ಕೊರಗಜ್ಜ ಆಶೀರ್ವಾದದಿಂದ ಇವಾಗ ಮೂವಿ ಟ್ರೈಲರ್ ಲಾಂಚು ಆಗಿದೆ. ಇವಾಗ ಮೂವಿ ಫೆಬ್ರವರಿ 16 ಬರ್ತಾ ಇದೆ. ಸೊ ದಯಮಾಡಿ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ಇವತ್ತು ತನಕ ತೋರಿಸ್ತಿದ್ದೀವಿ, ತಪ್ಪುಗಳೇನಾದ್ರೂ ಆಗಿದ್ದಾರೆ ಕ್ಷಮೆ ಇರಲಿ ಸರ್. ಆ್ಯಂಡ್ ಎಂಟೈರ್ ಟೀಮ್ಗೆ ದಯವಿಟ್ಟು ನಿಮ್ಮ ವಿಶಸ್ ಬ್ಲೆಸ್ಸಿಂಗ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬಂದಂಥ ಪ್ರತಿಯೊಬ್ಬರಿಗೂ ಕೂಡ